ಸಿಎಂ ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಯಾವಾಗ ಸೇರ್ಪಡೆ ಆಗ್ತಾರೆ ಸರ್? ನೋಡೋಣ. ಇದೆ ಈಗ ಮಾತನಾಡಿದ ತಕ್ಷಣನೇ ಸೇರ್ಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿಮಗೆ ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಅವರು ಯಾವ್ದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವ್ದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ರು ಬರಲ್ಲ ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಸೊ ಒಂದು ಬಹಳ ಆದಷ್ಟು ಬೇಗ ತೀರ್ಮಾನ ತಗೊಳ್ತಾರೆ. ನಾವು ಯಾವುದು ಅದನ್ನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. JDS ಇಂದ ಕೆಲವರು ಬರೋರು ಇದ್ದಾರೆ. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಟ್ ಅದು ಇನ್ನೊಂದು 10 ದಿವಸದೊಳಗಡೆ ತೀರ್ಮಾನ ಮಾಡ್ತಾರೆ. ಸರ್, ನಾರಾಯಣಗೌಡರು ಯಾಕೆ ಸರ್ ಈ ತರ ಮೈತ್ರಿಗೆ ಬೇಸರ ಆಗ್ತಿದ್ದಾರೆ? ಅವರು ಜನತಾದಳನ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿಂದ ಬಿಜೆಪಿಗೆ ಹೋದರು. ಈಗ ತಿರ್ಗಾ ಬಿಜೆಪಿ JDS ಒಂದಾದ್ಮೇಲೆ ಇವರು ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಬಿಜೆಪಿಯವ್ರಿಗೆ ಏನು ನಡೀತಾ ಇದೆ, ಬಿಜೆಪಿಯವ್ರದ್ದು ಏನು ನಡೀತದೆ ಪಾಪ. ಅವರು ಕಳೆದ 50 ವರ್ಷದಿಂದ ಬಿಜೆಪಿನ ಕಟ್ಕೊಂಡ್ ಬಂದಿದ್ದಾರೆ. ಈಗ ಅವ್ರಿಗೆ ಏನು ಪ್ರಾಮುಖ್ಯತೆ ಸಿಗುತ್ತೆ ಇಲ್ಲಿ? ಜನತಾದಳ ಸಹಜವಾಗಿ ರಾಜ್ಯದ ಹೈಕಮಾಂಡು, ರಾಷ್ಟ್ರದ ಹೈಕಮಾಂಡ್ ಎಲ್ಲ ಜನತಾದಳದವ್ರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರೆ ಪರವಾಗಿಲ್ಲ. ಈಗ ಅದು ಯಾರೋ ಮೊನ್ನೆ ಬಿಜೆಪಿಯವ್ರು ಹೇಳ್ತಿದ್ರು, ನಾವು ಇಲ್ಲಿವರೆಗೆ ಕಾಂಗ್ರೆಸ್ನವರು ಅನುಭವಿಸ್ತಾ ಇದ್ರು ಅಂತಿದ್ದು, ಮಧ್ಯದಲ್ಲಿ ಈ ಥರ ನೀವು ಸಪೋರ್ಟ್ ಮಾಡಿ ಈಗ ನಾವು ಅನುಭವಿಸೋವಂಥ ಪರಿಸ್ಥಿತಿ ಬಂದಿದೆ. ಸೊ ಎಲ್ಲ ಇದನ್ನು ನಮಗೆ ಬೇಕು ಅಂತಾರೆ ಅಂತ. ಹಂಗೆ ಅವ್ರವ್ರ ಈಗ ಜೊತೆ ಹೋದ್ಮೇಲೆ ಅವ್ರು ಅನುಭವಿಸ್ತಾರೆ. ಇಲ್ಲ, ನಮ್ದೇನು ಆಪರೇಷನ್ ಹಸ್ತ ಇಲ್ಲ. ವಾಲಂಟಿಯರ್ ಆಗಿ ಅಲ್ಲಿ ವಾತಾವರಣ ಅವ್ರಿಗೆ ಸರಿ ಇಲ್ಲ ಅಂದಾಗ ಬರ್ಬೋದು. ನನ್ನ ಹತ್ರ ಮಾತಾಡಿಲ್ಲ. ಈ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಅಂತ ನೀವೆಲ್ಲ ನಿಮ್ಮ ಹತ್ರ ನಾನು ಅನ್ಕೊಂಡು ನೀವೆಲ್ಲ ಮಾತಾಡಿರ್ಬೋದು ಅಂತ ನಾನು ಇಷ್ಟೆಲ್ಲ ಹೇಳ್ಬಿಟ್ಟೆ. ಅಲ್ಲ ಸರಿ, ನನಗೂ ಈಗ ನಾನು ನೀವೆಲ್ಲ ನಮ್ಮ ಹುಡುಗರು ಅನ್ಕೊಂಡ್ಬಿಟ್ಟು ಅಭಿಮಾನದಿಂದ ನೀವೆಲ್ಲ ಮಾತಾಡಿರ್ಬೋದು ಅಂತ ಹೇಳಿ ಹೇಳ್ಬಿಟ್ಟೆ. ನಂಗೆ ಏನು ವಿಚಾರನೇ ಗೊತ್ತಿಲ್ಲ. ಇಲ್ಲ, ನನ್ನ ಹತ್ರ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ. ಬಟ್ ನಡೀತಾ, ಸೊ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ.